ಲೋಕಸಭೆಯಲ್ಲಿ ಅಮಿತ್ ಶಾ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅಪಮಾನಕರವಾಗುವಂತೆ ಹೇಳಿಕೆ ನೀಡುತ್ತಾರೆ. ಆತನ ಹೇಳಿಕೆ ದೇಶದ್ರೋಹಿಯಾಗಿದ್ದು ಆತನ ತತ್ಕ್ಷಣದಲ್ಲೇ ಅವನ ಸಚಿವ ಸಂಪುಟದಿಂದ ಅವನ್ನ ಕಿತ್ತೋಗಬೇಕು, ಅವನ ರಾಜೀನಾಮೆ ಕೊಡಬೇಕು. ಮತ್ತೆ ನಮ್ಮ ದೇಶದ್ರೋಹಿ ಆಗಿರೋದ್ರಿಂದ ಅವನ್ನ ಈ ದೇಶ ಬಿಟ್ಟು ತೊಲಗಬೇಕಂತೇಳಿ ನಾವೆಲ್ಲ ವಕೀಲರು ಕೂಡ ಒಗ್ಗಟ್ಟಾಗಿ ಈ ದಿನ ಆತನ ವಿರುದ್ಧ ನಮ್ಮ ವಕೀಲರ ಸಂಘದ ಸಹಯೋಗದೊಂದಿಗೆ ಎಲ್ಲಾ ವಕೀಲರು ಒಟ್ಟಾಗಿ ಸೇರಿ ಈ ದಿನ ಬಾಬಾ ಸಾಹೇಬರ ಪುತ್ಥಳಿ ಮುಂದೆ ಬಂದು ಅವನಿಗೆ ಗೆರವು ಮಾಡ್ತಾ ಇದೀವಿ. ಅನನಾಯಕ್ ಅಮಿತ್ ಶಾ ಸಂವಿಧಾನ ಗೊತ್ತಿಲ್ಲ, ಅಂಬೇಡ್ಕರ್ ಗೊತ್ತಿಲ್ಲ, ಈ ದೇಶದ ಕಾನೂನು ಗೊತ್ತಿಲ್ಲ, ಅಂತಹ ವ್ಯಕ್ತಿ ಒಬ್ಬ ಗೃಹ ಸಚಿವನಾಗಿ ದೇಶವನ್ನು ಯಾವ ರೀತಿ ಆಡಳಿತ ಮಾಡ್ತಾನೆ ಅಂತ ಹೇಳಿ ನಾವಾದ್ರೂ ಕೂಡ ಯೋಚನೆ ಮಾಡ್ಬೇಕಾಗುತ್ತೆ. ಇಂಥ ಅವಿವೇಕಿಯಿಂದ ಭಾರತದ ಜನತೆ ಆಡಳಿತ ಕೊಡ್ಕೊಡ್ಬೇಕಾ? ಗೃಹ ಸಚಿವ ಅಂತ ಹೇಳೋದು, ಗೃಹ ಖಾತೆ ಅಂತ ಹೇಳೋದು ಅತ್ಯಂತ ಮಹತ್ವವಾದ ಖಾತೆ, ಜನಗಳನ್ನ ರಕ್ಷಣೆ ಮಾಡುವಂಥದ್ದು. ಯಾರೇ ತಪ್ಪು ಮಾಡಿದಾಗ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂಥದ್ದು ಗೃಹ ಸಚಿವನ ಆದ್ಯ ಕರ್ತವ್ಯ. ಆದ್ರೆ ಬೇಲಿನ ಒಂದು ಹೊರ ನೈತ ರೀತಿ ಭಾರತದ ಒಬ್ಬ ಸಚಿವ, ಗೃಹ ಸಚಿವ, ಆತನೇ ಸಂವಿಧಾನ ವಿರೋಧಿ ಹೇಳಿಕೆನ, ದೇಶ ವಿರೋಧಿ ಹೇಳಿಕೆನ ಕೊಡ್ತೇನೆ ಅಂತ ಹೇಳಿದ್ರೆ ಅಂತವನಿಂದ ನಾವು ಇದುವರೆಗೂ ಆತ ಸಚಿವ, ಭಾರತ ಸಚಿವ ಅಂತ ಒಪ್ಕೊಂಡ್ರೆ ನಮ್ಗೆ ಆಗಿರುವಂತ ಅಪಮಾನ. ಬಾಬಾ ಸಾಹೇಬ್ರಿಗೆ ಮಾಡಿದಂತ ಅಪಮಾನ ಇದೆಯಲ್ಲ, ಅದು ಒಮ್ಮೆ ಮಾಡಿದಂತ ಅಪಮಾನ. ಹಾಗಾಗಿ ಆತ ಏನಾದ್ರು ಭಾರತದ ಕಾನೂನು ಇತ್ತೀಚೆಗಾದ್ರೆ ಒಂದಷ್ಟು ತಿಳ್ಕೊಂಡಿದ್ರೆ ಅವನು ರಾಜೀನಾಮೆ ಕೊಟ್ಟು ಈ ದೇಶ ಬಿಟ್ಟು ತೊಲಗಬೇಕು. ಅಂಬೇಡ್ಕರ್ ಇಷ್ಟ ಇಲ್ಲ, ಅಂಬೇಡ್ಕರ್ ಬೇಡ ಅಥವಾ ಸಂವಿಧಾನ ಬೇಡ ಅಂತ ಹೇಳೋರು ಈ ದೇಶದಲ್ಲಿ ಬದುಕಲಿಕ್ಕೆ ಅವಶ್ಯಕತೆ ಇಲ್ಲ, ಅವಕಾಶ ಕೂಡ ಇಲ್ಲ. ಹಾಗಾಗಿ ನಾವೆಲ್ಲರೂ ಕಾನೂನನ್ನ ಅಭ್ಯಾಸ ಮಾಡುವಂತಹ, ಅಂಬೇಡ್ಕರ್ನ ಪೂಜಿಸುವಂತಹ, ಸಂವಿಧಾನಕ್ಕೆ ಗೌರವ ಕೊಡುವಂತಹ, ಕಾನೂನು ತಿಳಿದಿರುವಂತ ವಕೀಲರುಗಳೆಲ್ಲ ಒಂದು ಕಡೆ ಸೇರಿ ನಾವೇ ಪ್ರತ್ಯೇಕವಾಗಿ ಆತನ ಗೆರವು ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ನಾವು ಕೇಂದ್ರ ಸಚಿವರಾಗ್ಬೋದು, ಪ್ರಧಾನಮಂತ್ರಿ ಆಗ್ಬೋದು, ರಾಷ್ಟ್ರಪತಿಗಳಾಗ್ಬೋದು, ಆತನ ವಿರುದ್ಧ ಪ್ರಕರಣವನ್ನು ದಾಖಲಿಸಿ ಅವನ್ನ ಬಂಧಿಸಿ ಅವನ ಗೃಹ ಸಚಿವ ಸ್ಥಾನವನ್ನ ವಾಪಸ್ ತಗೊಂಡು ಅವನ ರಾಜೀನಾಮೆ ಪಡ್ಕೊಂಡು ಎಲ್ಲ ಇಡೀ ಮಂತ್ರಿ ಮಂಡಲನೇ ಕ್ಷಮೆ ಯಾಚಿಸಬೇಕಾಗುತ್ತೆ. ಒಂದ್ ವೇಳೆ ಇಂಥ ಕ್ರಮಗಳನ್ನ ಅವ್ರು ತಗೊಂಡಿಲ್ಲ ಅಂತ ಹೇಳಿದ್ರೆ ನಾವೆಲ್ಲ ವಕೀಲರು ಮತ್ತು ಅಂಬೇಡ್ಕರ್ ಅಭಿಮಾನಿಗಳು ಡೆಲ್ಲಿ ಚಲೋಗೆ ಕ್ರಮ ಕೊಡ್ತೀವಿ. ಆಗಾಗ ಅನಾಹುತಗಳಿಗೆ ಎಲ್ಲ ಕೇಂದ್ರ ಸರ್ಕಾರನೇ ಹೊಣೆ ಆಗಿರ್ಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಕಾನೂನನ್ನ ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕು. ಅಂಬೇಡ್ಕರ್ ಬಗ್ಗೆ, ಸಂವಿಧಾನದ ಬಗ್ಗೆ ಮಾತಾಡ್ಬೇಕಾದ್ರೆ ಯಾರೋ ಕೆಲವರು ಸ್ವಾಮೀಜಿಗಳು ಕೂಡ ಹೇಳ್ತಾರೆ ನಮಗೆ ಆದಂತ ನಮ್ಮನ್ನು ಗೌರವಿಸುವ ಸಂವಿಧಾನ ಬರ್ಬೇಕಂತ ಹೇಳಿದ್ರೆ, ಅವ್ರಿಗೆ ಗೌರವಿಸುವಂತ ಸಂವಿಧಾನ ಬರ್ಬೇಕಂತ ಹೇಳಿದ್ರೆ ಅವರು ಈ ದೇಶದಲ್ಲಿ ವಾಸಿಸುವಂತ ನೈತಿಕತೆ ಅವ್ರಿಗಿಲ್ಲ, ಈ ದೇಶದ್ರೋಹಿ ಆಗಿದ್ದಾರೆ. ಹಾಗಾಗಿ ಅಂತ ವ್ಯಕ್ತಿಗಳು ಈ ದೇಶ ಅವ್ರಿಗೆ ಇಷ್ಟ ಇಲ್ಲ, ಈ ದೇಶ ಸಂವಿಧಾನ ಅವ್ರಿಗೆ ಇಷ್ಟ ಇಲ್ಲ, ಬಾಬಾ ಸಾಹೇಬ್ರಿಗೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ಎಲ್ಲಿ ಗೌರವಿಸ್ತಾರೋ ಆ ದೇಶಕ್ಕೆ ಅವ್ರು ಹೋಗ್ಬೇಕು. ಅಂತಹ ವ್ಯಕ್ತಿಗಳು ಭಾರತ ಬಿಟ್ಟು ತೊಲಗಬೇಕು. ಇನ್ನು ಮುಂದೆ ಕಾನೂನು ತಿಳ್ಕೊಂಡ್ರಂತ ನಾವುಗಳು ಕೂಡ ನೇರವಾಗಿ ಬೀದಿಗಿಳಿದು ಹೋರಾಟ ಮಾಡ್ತೀವಿ. ಕಾನೂನನ್ನ ಯಾರು ಗೌರವಿಸ್ತಾರೋ ಅವ್ರನ್ನ ನಾವು ಗೌರವಿಸ್ತೀವಿ, ಸಂವಿಧಾನ ಯಾರು ಗೌರವಿಸೋದು ಅವ್ರನ್ನ ನಾವು ಗೌರವಿಸ್ತೀವಿ. ಹಾಗಾಗಿ ನಾವೆಲ್ಲರೂ ಸಂವಿಧಾನವೇ ನಮ್ಮ ಧರ್ಮ, ಸಂವಿಧಾನವೇ ನಮ್ಮ ರಾಷ್ಟ್ರದಂತ, ಸಂವಿಧಾನಕ್ಕೆ ನಾವೆಲ್ಲರೂ ತರಬಾಗಿ ನಮಿಸಿ ಸಂವಿಧಾನವನ್ನು ನಾವೆಲ್ಲ ಒಪ್ಕೊಂತೀವಿ ಅಂತ ಹೇಳ್ತಾ ಸರ್, ಎಲ್ಲೋ ಒಂದ್ ಕಡೆ ಅಂಬೇಡ್ಕರ್ ವಿಚಾರನ ಪದೇ ಪದೇ ಏನಕ್ಕೆ ಬಳಕೆ ಆಗ್ತಾ ಇದೆ ಸರ್? ಈಗ ಏನಾಗ್ತದೆ ಅಂತ ಹೇಳಿದ್ರೆ ಅಂಬೇಡ್ಕರ್ 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 ಅಂತ ಹೇಳೋದು ಶೋಕಿಯಾಗಿದೆ ಅಂತ ಹೇಳಿದ್ರೆ ಅವ್ರಿಗೆ ತಡ್ಕೊಳ್ಳಾರದು ತುತ್ತು. ಬಾಬಾ ಸಾಹೇಬ್ರು ಮತ್ತು ಸಂವಿಧಾನ ಅವ್ರಿಗೆ ಅರಗಿಸ್ಕೊಳಕ್ಕಾಗ್ತಿರುವಂತ ತುತ್ತು. ಅವ್ರಿಗೆ ಏನಂತ ಹೇಳಿದ್ರೆ ಮನುವಾದ ಬರಬೇಕು, ಮನುವಾದ ಈ ದೇಶದಲ್ಲಿ ಜಾರಿ ಆಗ್ಬೇಕು, ಅಸಮಾನತೆ ಸೃಷ್ಟಿ ಆಗ್ಬೇಕು, ಯಾವುದೇ ಬಡವ ದಲಿತನಿಗೆ ನೋವಾಗ್ಬೇಕು, ಅವರು ಈ ಸಮಾಜದಲ್ಲಿ ಸಮಾಜದಲ್ಲಿ ಬದುಕಬಾರ್ದು ಅನ್ನೋದು ದುರುದ್ದೇಶ. ಆ ಉದ್ದೇಶದಿಂದ ಅಂಬೇಡ್ಕರ್ ನಾವು ಟಾರ್ಗೆಟ್ ಮಾಡಿದ್ರೆ ಇನ್ನು ಬಾಕಿ ಎಲ್ಲ ವಿಷಯಗಳು ಡೌನ್ ಆಗುತ್ತೆ. ಅಂಬೇಡ್ಕರ್ನ ಟಾರ್ಗೆಟ್ ಮಾಡಿದ್ರೆ ಗೆದ್ಕೋಬಹುದು ಅಂತ ಹುಂಬತನದಿಂದ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾರೆ. ರಾಜೀನಾಮೆನ ನೀಡಲಿಲ್ಲ ಅಂದ್ರೆ ಮುಂದೆ ಯಾವ ರೀತಿ ಇರುತ್ತೆ ಹೋರಾಟ? ಮುಂದಿನ ದಿನಗಳಲ್ಲಿ ಡೆಲ್ಲಿ ಚಲೋ ಅನ್ಕೊಳ್ತೀವಿ. ಮತ್ತೆ ನಾವೆಲ್ಲರೂ ಕೂಡ ಕಾನೂನನ್ನ ತಿಳ್ಕೊಂಡಿದೀವಿ. ಕಾನೂನು ರೀತಿಯಲ್ಲಿ ತಕ್ಕ ಪಾಠನ ಕಳಿಸಿ PCR ಫೈಲ್ ಮಾಡ್ತೀವಿ. PCR ಫೈಲ್ ಮಾಡಿ ಅವನ್ನ ಅರೆಸ್ಟ್ ಮಾಡಿಸುವಂತ ಕೆಲಸ ನಾವು ಮಾಡ್ತೀವಿ. ಕಾಂತರಾಜ್, ವಕೀಲರು, ಮೈಸೂರು ಜಿಲ್ಲಾ ಕಾಂಗ್ರೆಸ್ ಕಾನೂನು ಘಟಕದ ಅಧ್ಯಕ್ಷರು. ಥ್ಯಾಂಕ್ ಯು ಸರ್. ಏನು ಸಂಘಟನೆಗಳು ಕರೆ ಕೊಟ್ಟಿದ್ದಾವೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಮೈಸೂರು ವಕೀಲರ ಸಂಘ ಸ್ವ ಇಚ್ಛೆಯಿಂದ ನಾವು ನ್ಯಾಯಾಲಯದಿಂದ ಹೊರಗುಳಿದು ನಾವು ಸಹ ಇದಕ್ಕೆ ಬೆಂಬಲ ಸೂಚಿಸಿದೀವಿ. ಜೊತೆಗೆ ಏನು ಅಂತಂದ್ರೆ ಅಮಿತ್ ಶಾ ಒಬ್ಬ ನಿಜವಾದಂತ ವಿದ್ಯಾವಂತ ಅಥವಾ ಬುದ್ಧಿವಂತ ಆಗಿದ್ದಿದ್ರೆ ಅಂಬೇಡ್ಕರ್ ಅವರ ಬಗ್ಗೆ ಯಾವುದೇ ಕಾರಣಕ್ಕೂ ಅವ್ನು ಗೌರವ ಇಟ್ಕೊಳ್ದೇನೆ ಮಾತಾಡಕ್ಕೆ ಆಗ್ತಿರ್ಲಿಲ್ಲ, ಗೌರವ ಇಟ್ಕೊಂಡು ಮಾತಾಡ್ಬೇಕಾಗ್ತಿತ್ತು. ಬಟ್ ಅವರು ಅಂಬೇಡ್ಕರ್ ಅಂತ ನೀವು ಹೇಳ್ತಾ ಇದ್ದೀರಿ, ಅದನ್ನ ನೀವು ದೇವ್ರು ಅಂತ ಹೇಳಿದ್ರೆ ನೀವು 7 ಜನ್ಮಕ್ಕೆ ಪುಣ್ಯ ಸಿಕ್ತಿತ್ತು ಅಂತ ಹೇಳ್ತಾರೆ. ನಿಜವಾದಂತ ಒಬ್ಬ ಗೃಹ ಸಚಿವನಾಗಿ ಕಾನೂನನ್ನ ತಿಳ್ಕೊಂಡಿರುವಂತ ವ್ಯಕ್ತಿ ಆಗಿದ್ದಿದ್ರೆ
ಸಂವಿಧಾನದ ಅಡಿಯಲ್ಲಿ ಅವನು ಪ್ರಮಾಣ ವಚನ ಸ್ವೀಕಾರ ಮಾಡಿ ಗೃಹ ಸಚಿವನಾಗಿದ್ದಾನೆ. ಅದಕ್ಕೆ ನಾವು ಗೌರವ ಕೊಟ್ಟಿಲ್ಲ ಅಂತ ಪಕ್ಷದಲ್ಲಿ ಅವನ ವಿರುದ್ಧ ಕೇಸನ್ನ ಫೈಲ್ ಮಾಡ್ತೀನಿ. ನಮ್ಮ ಸ್ನೇಹಿತರು ಹೇಳಿದ್ರು ಕೇಸ್ ಫೈಲ್ ಮಾಡಿ ಅವ್ರಿಗೆ ಆಕಸ್ಮಿಕವಾಗಿ ಗಡೀಪಾರು ಮಾಡಲಿಲ್ಲ, ಅವನು ಸಂಪುಟದಿಂದ ಕಿತ್ತು ಒಗಿಲಿಲ್ಲ ಅಂತ ಪಕ್ಷದಲ್ಲಿ ನಾವು ಡೆಲ್ಲಿ ಚಲೋ ಮಾಡಕ್ಕೆ ನಮ್ಮ ಮೈಸೂರು ವಕೀಲರ ಎಲ್ಲ ಆದಿಯಾಗಿ ಎಲ್ಲ ರಾಜ್ಯದ ಎಲ್ಲರ ವಕೀಲರ ವಿಶ್ವಾಸಕ್ಕೆ ತಗೊಂಡು ನಾವು ಡೆಲ್ಲಿ ಚಲೋ ಮಾಡಕ್ಕೆ ನಾವು ಅನುವು ಮಾಡ್ತೀವಿ. ಜೊತೆಗೆ ಏನು ಅಂತಂದ್ರೆ ಯಾವುದೇ ಕಾರಣಕ್ಕೆ ಪ್ರತಿಯೊಬ್ಬ ವ್ಯಕ್ತಿ ಏನು ಹುಟ್ಟುತ್ತಾನೆ, ಗರ್ಭಾವಸ್ಥೆಯಿಂದ ಹುಟ್ಟುತ್ತಾನೆ, ಅಲ್ಲಿಂದ ಸಾಯೋ ತನಕನೂ ಸಹ ಸಂವಿಧಾನ ಬರ್ದಿರ್ತಕ್ಕಂಥ ಅಂಬೇಡ್ಕರ್ ಅವ್ರನ್ನ ಪೂಜಿಸ್ಬೇಕಾಗ್ತದೆ. ಯಾಕೆ ಅಂತಂದ್ರೆ ಗಾಳಿ ಬೆಳಕು ಸಿಕ್ಬೇಕು ಅಂತಂದ್ರೆ ಅಂಬೇಡ್ಕರ್ ಅವ್ರ ಕಾರಣ ಅಂತ ಅನ್ನೋದು ನಮ್ಮ ಉದ್ದೇಶ. ಯಾಕೆ ಏನೇ ಒಂದು ಮನೆ ಕಟ್ಟೋದಾಗಿ ಇನ್ನೊಂದಾಗಿ ಏನೇ ವಿಚಾರ ಆದ್ರೂ ಸಹ ಕಾನೂನನ್ನು ಬರ್ದಿರ್ತಕ್ಕಂಥ ಅಂಬೇಡ್ಕರ್ ಅವ್ರನ್ನ ನೆನ್ಕೊಂಡು ಅವ್ರ ಜೀವನ ಮಾಡ್ತಾ ಇರೋದು. ಯಾರು ಕಾನೂನು ಬೇಡ ಅಂತಂತವ್ರು ಅಂಬೇಡ್ಕರ್ ಬೇಡ ಅಂತ ಆಗ್ತದೆ. ಕಾನೂನು ಬೇಕು ಅಂತಂದ್ರೆ ಅಂಬೇಡ್ಕರ್ ಬೇಕೇ ಬೇಕು. ಅಂಬೇಡ್ಕರ್ ಬೇಡ ಅಂತ ಯಾವುದೇ ಕಾರಣಕ್ಕೂ ಹೇಳಕ್ಕಾಗಲ್ಲ. ಅಂಬೇಡ್ಕರ್ ಅವ್ರು ಬರ್ದಿರ್ತಕ್ಕಂಥ ಸಂವಿಧಾನನ, ಅಂಬೇಡ್ಕರ್ ಬರ್ದಿರ್ತಕ್ಕಂಥ ಕಾನೂನ ಪ್ರತಿಯೊಬ್ಬ ವ್ಯಕ್ತಿನೂ ಗೌರವಿಸಬೇಕು ಅನ್ನೋದು ನಮ್ಮ ಉದ್ದೇಶ.